ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಮನುಷ್ಯರು ಏನಾದರೂ ತಪ್ಪು ಮಾಡಿದ್ರೆ ಕೋರ್ಟು ಕಚೇರಿ ಇದೆ, ತಪ್ಪು ಮಾಡಿರೋ ಸಾಬೀತಾದ್ರೆ ದಂಡದ ಜೊತೆಗೆ ಜೈಲ್ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ. ಈ ಪ್ರಕ್ರಿಯೆನ ನಾವು ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಿ. ಆದ್ರೆ ಉತ್ತರ ಪ್ರದೇಶದಲ್ಲಿ ಇನ್ನು ಮುಂದೆ ನಾಯಿಗಳೇನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆಗೆ ಒಳಗಾಗಬೇಕಾಗತ್ತೆ. ಯಾವ ತರ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಇತ್ತೀಚೆಗೆ ದೇಶದಾದ್ಯಂತ ಬೀದಿ ನಾಯಿಗಳ ದಾಳಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಇನ್ಫ್ಯಾಕ್ಟ್ ಕಳೆದ 1 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಈ ಬೀದಿ ನಾಯಿಗಳ ಬಗ್ಗೆ ಕೊಟ್ಟಂತ ಒಂದು ಆದೇಶ ಕೂಡ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿತ್ತು. ಅಂದ್ರೆ ದೆಹಲಿ ಸುತ್ತಮುತ್ತ ಇರುವಂತ ಬೀದಿ ನಾಯಿಗಳ ಹಾವಳಿಯನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ 8 ವಾರಗಳ ಒಳಗೆ ಅವನ್ನೆಲ್ಲ ಬಂಧಿಸಿ ಒಂದು ಆಶ್ರಯ ಕೇಂದ್ರಕ್ಕೆ ಶಿಫ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದಾಗಿ 1 ತಿಂಗಳಿಗೆ ಉತ್ತರ ಪ್ರದೇಶ ಸರ್ಕಾರ ಈ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆದೇಶವನ್ನ ಪ್ರಕಟ ಮಾಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಏನದ ಆದೇಶ? ಈಗ ನಾವು ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಏಕಾಏಕಿ ಒಂದು ಬೀದಿ ನಾಯಿ ಬರುತ್ತೆ, ನಿಮ್ಮನ್ನ ಕಚ್ಚಿಬಿಟ್ರೆ ಉತ್ತರ ಪ್ರದೇಶದಲ್ಲಿ 1 ಸಲ ಕಚ್ಚಿದ್ರೆ ಅಂತಹ ನಾಯಿಯನ್ನ ಹಿಡ್ಕೊಂಡು ಹೋಗ್ತಾರೆ. 10 ದಿವಸ ಪ್ರಾಣಿ ಆರೈಕೆ ಕೇಂದ್ರದಲ್ಲಿ ಇಟ್ಕೊಂತಾರೆ. ಒಂದು ವೇಳೆ ಅದಕ್ಕೆ ರೇಬೀಸ್ ಚುಚ್ಚುಮದ್ದು ಕೊಟ್ಟಿಲ್ಲ ಅಂದ್ರೆ ಇಂಜೆಕ್ಷನ್ ಕೊಡ್ತಾರೆ. ಅದ್ರ ಜೊತೆಯಲ್ಲಿ 10 ದಿವಸ ಅದನ್ನ ನೋಡ್ಕೊಳ್ತಾರೆ. ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. 10 ದಿವಸ ಆದ್ಮೇಲೆ ಅದು ಎಲ್ಲಿಂದ ಕರ್ಕೊಂಡ್ಬಂದಿದ್ರು ಅಲ್ಲಿಗೆ ಆ ನಾಯಿಯನ್ನ ಬಿಡಲಾಗುತ್ತೆ. ಇದು ಯಾವುದೇ ಪ್ರಚೋದನೆ ಇಲ್ಲದೆ ನಾಯಿ ಕಚ್ಚದಂತ ಸಂದರ್ಭದಲ್ಲಿ, ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ದಾರಿಲಿ ನಡ್ಕೊಂಡು ಹೋಗ್ತಾ ನಾಯಿ ಬಂದು ಏಕಾಏಕಿ ಅದಾಗೆ ಕಚ್ಚಿದ್ರೆ ಅಂತಹ ನಾಯಿಗಳನ್ನ ಹಿಡ್ಕೊಂಡು ಹೋಗ್ತಾರೆ. ಒಂದ್ ವೇಳೆ ದಾರಿಲಿ ಹೋಗ್ತಿರ್ತೀವಿ, ನಾಯಿ ಬರುತ್ತೆ, ನಾಯಿಗೆ ನಾವೇ ಕಲ್ಲು ಹೊಡೆಯೋದು ಅಥವಾ ಅದಕ್ಕೇನಾದ್ರೂ ನಾವು ಕಿತಾಪತಿ ಮಾಡಕ್ ಹೋದ್ರೆ ಅವಾಗ ಅದೇನಾದ್ರೂ ಕೆರಳಿ ನಮ್ಮನ್ನು ಕಚ್ಚಿದ್ರೆ ಈ ಆದೇಶ ಅನ್ವಯವಾಗೋದಿಲ್ಲ. ಇನ್ನೊಂದು ಡೌಟ್ ಇಲ್ಲಿ ಸಹಜವಾಗಿ ಮೂಡುತ್ತೆ, ಆ ನಾಯಿ ಫಸ್ಟ್ ಟೈಮ್ ಕಚ್ಚಿದೆ ಅಂತ ಹೆಂಗ್ ಕಂಡು ಹಿಡಿಯೋದು ಅಂತ ಹೇಳಿ. ಅದಕ್ಕೂ ಒಂದು ಪ್ಲಾನ್ ಅನ್ನ ಉತ್ತರ ಪ್ರದೇಶ ಸರ್ಕಾರ ಮಾಡಿದೆ. ಸೊ 3 ಜನರ ಒಂದು ಸಮಿತಿಯನ್ನ ರಚನೆ ಮಾಡಿದೆ. ಆ ಸಮಿತಿಯಲ್ಲಿ ವೈದ್ಯರು ಇರ್ತಾರೆ, ಜೊತೆಗೆ ಈ ಪ್ರಾಣಿ ನಡವಳಿಕೆ ಬಗ್ಗೆ ತುಂಬಾ ತಿಳ್ಕೊಂಡವರು ಇರ್ತಾರೆ. ಅಂದ್ರೆ ಆ ಬಿಹೇವಿಯರ್ ಅನ್ನೇ ಅವ್ರು ನೋಡಿ ಕ್ಯಾಲ್ಕುಲೇಟ್ ಮಾಡಿ ಇದು ಫಸ್ಟ್ ಟೈಮ್ ಕಚ್ಚಿದ್ಯಾ ಅಥವಾ ತುಂಬಾ ಸಲ ಕಚ್ಚಿ ಇದಕ್ಕೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ತಿಳ್ಕೊಂಡು ಆ ನಾಯಿಯನ್ನ ತಗೊಂಡು ಹೋಗ್ಬೇಕಾ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಇನ್ನು 1ಕ್ಕಿಂತ ಹೆಚ್ಚು ಬಾರಿ ಕಚ್ಚಿದ್ರೆ ಏನ್ ಮಾಡ್ಬೇಕು? ಫಸ್ಟ್ ಟೈಮ್ ಕಚ್ಚಿದ್ರೆ ಆ ನಾಯಿ 10 ದಿವಸ ಪ್ರಾಣಿ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಇಟ್ಕೊಂತಾರೆ ಅಂತ ನಾನು ಹೇಳಿದೆ. 1ಕ್ಕಿಂತ ಜಾಸ್ತಿ ಸತಿ ರಿಪೀಟೆಡ್ಲಿ ಅದು ಕಚ್ಚಿದ್ರೆ ಏನು ಮಾಡ್ತಾರೆ ಅಂತಂದ್ರೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರ ಮಹತ್ವದ ಆದೇಶ ಕೊಟ್ಟಿದೆ. ಜೀವಾವಧಿ ಶಿಕ್ಷೆ ಅಂತಂದ್ರೆ 1ಕ್ಕಿಂತ ಹೆಚ್ಚು ಬಾರಿ ಪ್ರಚೋದನೆ ಇಲ್ಲದೆ ಆ ನಾಯಿ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಥವಾ ಕಚ್ಚುತ್ತೆ ಮನುಷ್ಯರಿಗೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಆ ನಾಯಿಯನ್ನ ತಗೊಂಡೋಗಿ ಪರ್ಮನೆಂಟ್ ಆಗಿ ಅದು ಸಾಯೋ ತನಕನೂ ಕೂಡ ಅದನ್ನ ಆ ಪ್ರಾಣಿ ಕೇಂದ್ರದಲ್ಲೇ ಇಟ್ಕೊಳ್ತಾರೆ, ನಾಯಿ ಕೇಂದ್ರದಲ್ಲೇ ಇಟ್ಕೊಳ್ಬೇಕು ಅಂತ ಹೇಳಿ ಮಹತ್ವದ ಆದೇಶ ಒಂದು ಬಂದಿದೆ ಈಗ. ಸೊ ಇದಕ್ಕೀಗ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಆ ನಾಯಿ ಕಚ್ಚಿದನ್ನ ಫೈಂಡ್ ಔಟ್ ಮಾಡೋದ್ರಿಂದ ಹಿಡಿದು ಅದನ್ನ ಜೀವನ ಪರ್ಯಂತ ಹೆಂಗ್ ಸಾಕ್ತಾರೆ ಅಂತೆಲ್ಲ ಚರ್ಚೆಗಳಾಗ್ತಿದೆ. ಎನಿವೆ ಉತ್ತರ ಪ್ರದೇಶ ಸರ್ಕಾರ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿದೆ. ಬೀದಿ ನಾಯಿಗಳ ಹಾವಳಿ ಇತ್ತೀಚೆಗಂತೂ ವಿಪರೀತ ಆಗ್ಬಿಟ್ಟಿದೆ. ಸಣ್ಣ ಮಕ್ಕಳನ್ನು ಬಿಡ್ತಾ ಇಲ್ಲ, ಕಚ್ಚೋದು, ಗಾಯಗೊಳಿಸೋದು, ಪ್ರಾಣವನ್ನ ತೆಗೆದಂತ ಉದಾಹರಣೆಗಳು ಕೂಡ ದಿನ ಬೆಳಗಾದ್ರೆ ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಸೊ ಈಗ ಉತ್ತರ ಪ್ರದೇಶ ಸರ್ಕಾರ ಈ ಆದೇಶವನ್ನ ಕೊಟ್ಟಿರೋದ್ರಿಂದ ಅಫ್ಕೋರ್ಸ್ ಇದ್ರ ಬಗ್ಗೆನೂ ಒಂದಿಷ್ಟು ಪರ ವಿರೋಧ ಚರ್ಚೆಗಳಾಗ್ತಿದೆ. ಇದೆಲ್ಲ ಸಾಧ್ಯನಾ ಅಂತಾನೂ ಕೂಡ ಕೆಲವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂತಹ ಮಹತ್ವದ ಆದೇಶಗಳು ಬೀದಿ ನಾಯಿ ವಿಷಯವಾಗಿ ಕೈಗೊಂಡ್ರು ಕೂಡ ಆಶ್ಚರ್ಯ ಇಲ್ಲ. ಇನ್ನು ನ್ಯೂಸ್ 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.